ಫಂಕ್ಷನ್ ಟು ಫೈಂಡ್ ಗಿವನ್ ಸ್ಟ್ರಿಂಗ್ ಇಸ್ ಅ ಪ್ಯಾಲೆಂಡ್ರೋಮ್ ಆರ್ ನಾಟ್ ಅಂತಂದು. ಅಗೇನ್ ದಿಸ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್. ಭಾಳ ವರ್ಷದಿಂದ ಇದನ್ನು ಕೇಳಾಕ್ತಾರೆ ಆ್ಯಂಡ್ ಈಗಲೂ ಸಹಿತ ಭಾಳಷ್ಟು ಕಡೆ ಈ ಕ್ವಶನ್ ಕೇಳ್ತಾರೆ. ಆಯಿತಾ, ಏನಂತಂದ್ರೆ ಪ್ಯಾಲೆಂಡ್ರೋಮ್ ಫಂಕ್ಷನ್ ಅಂತಾರೆ ಇದಕ್ಕೆ, ಪ್ಯಾಲೆಂಡ್ರೋಮ್. ಓಕೆ, ಸೊ ಪ್ಯಾಲೆಂಡ್ರೋಮ್ ಅಂದರೆ ಏನು? ಪ್ಯಾಲೆಂಡ್ರೋಮ್ ಏನಂತಂದ್ರೆ ನೀವು ಒಂದು ಸ್ಟ್ರಿಂಗ್ ಕೊಟ್ಟಿರಿ, ಆ ಸ್ಟ್ರಿಂಗ್ ಅದನ್ನು ನೀವು ಉಲ್ಟಾ ಮಾಡಿದ್ರಿ ಅಂದ್ರೆ ಅದು ಒರಿಜಿನಲ್ ಸ್ಟ್ರಿಂಗ್ ಹೆಂಗೆ ಇರ್ತೈತಿಲ್ಲ ಹಂಗೆ ಇರುತ್ತೆ. ಉದಾಹರಣೆಗೆ MOM, ಈಗ ಇದನ್ನು ನೀವು ರಿವರ್ಸ್ ಮಾಡಿರಿ, ರಿವರ್ಸ್ ಮಾಡಿದ್ರೆ ಏನಾಯಿತು? ಇದು ಮತ್ತು MOM ಆಯಿತು. ಸೊ ಈ ಥರ ಸ್ಟ್ರಿಂಗಿಗೆ ಪ್ಯಾಲೆಂಡ್ರೋಮ್ ಅಂತಾರೆ. ಇನ್ನೊಂದು ನೀವು ಗೊತ್ತಿರ್ಬೋದು ನಿಮಗೆ ಸುಮಾರು ಜನರಿಗೆ, ಇದೇನಂತಂದ್ರೆ ಒಂದು ವರ್ಡ್ ವಿಚ್ ಇಸ್ ರಿಯಲಿ ಲಾಂಗ್ ಬಟ್ ದಟ್ ಈಸ್ ಆಲ್ಸೋ ಅ ಪ್ಯಾಲೆಂಡ್ರೋಮ್. ಓಕೆ, ಮಲಯಾಳಂ. ಈ ವರ್ಡ್ ಆ್ಯಕ್ಚುಲಿ ಇಟ್ ಈಸ್ ಪ್ಯಾಲೆಂಡ್ರೋಮ್. ಸೊ ನಾನು ಏನು ಮಾಡ್ತೇನೆ, ಈ ಸೈಡಿಂದ ಇದನ್ನು ಬರಿತೀನಿ. ಆಯಿತಾ, MALAYALAM. ಸೊ ಅಗೇನ್ ಇಟ್ ಈಸ್ ಮಲಯಾಳಂ. ಕರೆಕ್ಟ್. ಸೊ ಈ ಥರ ಕೆಲವೊಂದು ವರ್ಡ್ಸ್ ಇರ್ತಾವೆ. ಆ ವರ್ಡ್ಸ್ ಏನಂದ್ರೆ ಈ ಥರ ಪ್ಯಾಲೆಂಡ್ರೋಮ್ ಇರ್ತಾವೆ. ಅದನ್ನು ಐತೋ ಇಲ್ಲೋ, ಟ್ರೂ ಆರ್ ಫಾಲ್ಸ್ ನೀವು ರಿಟರ್ನ್ ಮಾಡಬೇಕಾಯ್ತು. ಸೊ ಈ ಫಂಕ್ಷನದ್ದು ಏನು ಸಿಗ್ನೇಚರ್ ಏನಿರುತ್ತೆ ಹಂಗಾರ? ಇನ್ಪುಟ್ ಏನಿದ್ರದ್ದು? ಇನ್ಪುಟ್ ಏನಂದ್ರೆ ಸ್ಟ್ರಿಂಗ್ ಬರುತ್ತೆ. ಕರೆಕ್ಟಾ? ಸೊ ದ ಇನ್ಪುಟ್ ಟು ದ ಫಂಕ್ಷನ್ ವಿಲ್ ಬಿ ಸ್ಟ್ರಿಂಗ್. ಫಂಕ್ಷನ್ ಇನ್ಪುಟ್ ಪ್ಯಾರಾಮೀಟರ್ ಈಸ್ ಸ್ಟ್ರಿಂಗ್. ಔಟ್ಪುಟ್ ಏನು ಬರುತ್ತೆ? ಔಟ್ಪುಟ್ ಬೂಲಿಯನ್ ಬರುತ್ತೆ. Boolean value. If it is true, other option is if it is false. So true ಇತ್ತಂದ್ರೆ ಹೌದು ಇದು ಪ್ಯಾಲೆಂಡ್ರೋಮ್ ಐತಿ ಅಂದಂಗೆ, ಫಾಲ್ಸ್ ಇಲ್ಲ ಅಂದ್ರೆ ಅದು ಪ್ಯಾಲೆಂಡ್ರೋಮ್ ಇಲ್ಲ ಅಂದಂಗೆ. ಆಯಿತಾ? ಸೊ ಇದಕ್ಕೆ ಜನರಲಿ ನೀವು ಫಂಕ್ಷನ್ಗೆ ಈಸ್ ಪ್ಯಾಲೆಂಡ್ರೋಮ್ ಅಂತ ಬರಿಬೋದು. ದಿಸ್ ಇಸ್ ಅ ಗುಡ್ ಪ್ರಾಕ್ಟೀಸ್. ಈಗ ನಾವು ಹೆಂಗೆ ಈಸ್ ಡಿಜಿಟ್ ಈಸ್ ಸ್ಟ್ರಿಂಗ್ ಅಂತ ಬರ್ದಿದ್ವಲ್ಲ, ಸೊ ಯು ಕ್ಯಾನ್ ಸೇ ಈಸ್ ಪ್ಯಾಲೆಂಡ್ರೋಮ್. ಇಟ್ಸ್ ಲೈಕ್ ಅ ಪ್ರಶ್ನಾರ್ಥಕ ಚಿಹ್ನೆ. ಯಾವಾಗ ಟ್ರೂ ಫಾಲ್ಸ್ ಇರುತ್ತಲ್ಲ, ಯು ಆಲ್ವೇಸ್ ಸೇ ಈಸ್. ಇಫ್ ಅದರದ್ದು ರಿಟರ್ನ್ ಟೈಪ್ ಫಂಕ್ಷನ್ ಅಂದು ಬೂಲಿಯನ್ ಇತ್ತಂದ್ರೆ, ಟ್ರೂ ಆ್ಯಂಡ್ ಫಾಲ್ಸ್ ಬರಾಕ್ತಿತ್ತಂದ್ರೆ ಯು ಕ್ಯಾನ್ ಸೇ ಈಸ್ ಅಂತಂದು. ಅಂದರೆ ಇದೊಂಥರ ಕ್ವಶನ್ ಮಾರ್ಕ್ ಇದ್ದಂಗೆ ಇಂಗ್ಲೀಷ್ ಒಳಗೆ ಈಸ್ ಅಂತ ಬರೆದ್ರಿ ಅಂದ್ರೆ. ಓಕೆ, ಸೊ ಈಗ ಇಲ್ಲೇನು ಚೆಕ್ ಮಾಡೋಣ, ಇದ್ರದ್ದು ಲಾಜಿಕ್ ಏನು ಮೇನ್? ನಿಮ್ಮ ಹತ್ರ ಕೊಟ್ಟಿರುವಂಥ ಸ್ಟ್ರಿಂಗನ್ನು ಮೊದಲು ರಿವರ್ಸ್ ಮಾಡಬೇಕು. ಆಮೇಲೆ ರಿವರ್ಸ್ ಮಾಡಿ ಒರಿಜಿನಲ್ ಸ್ಟ್ರಿಂಗು ಇದನ್ನು ಎರಡೂ ಕಂಪೇರ್ ಮಾಡಬೇಕು. ಈಗ ಅತಿ ಸಿಂಪಲ್ ಲಾಜಿಕ್ ಹೆಂಗಪ್ಪ ಅಂದ್ರೆ, ಇದು ABC, ಇಲ್ಲಿ ಟರ್ಮಿನೇಷನ್ ಕ್ಯಾರೆಕ್ಟರ್ ಐತೆ ಅಂತ ತಿಳ್ಕೊರಿ. ಈಗ ಇದನ್ನು ನೀವು ರಿವರ್ಸ್ ಮಾಡಿದ್ರಿ, ರಿವರ್ಸ್ ಮಾಡಿದಾಗ ಏನಾಯ್ತಿದು? CBA ಆಯಿತು. ಓಕೆ, ಆಮೇಲೆ ಏನು ಮಾಡಿರಿ, ಇವನ್ನೆರಡು ಕಂಪೇರ್ ಮಾಡಿರಿ. ಕಂಪೇರ್ ಮಾಡಿದಾಗ ಇದು ಮ್ಯಾಚ್ ಆಗಲಿಲ್ಲ, ಎ ಮತ್ತು ಸಿ ಮ್ಯಾಚ್ ಆಗಲಿಲ್ಲ. ಹಾಗಿದ್ರೆ ಇದು ಅಲ್ಲ, ಪ್ಯಾಲೆಂಡ್ರೋಮ್ ಅಲ್ಲ ಅಂತಂದಂಗೆ ಇದು. ಆಯಿತಾ? ಇದ್ರ ಬದಲಾಗಿ ನೀವು ಇನ್ನೊಂದು ಉದಾಹರಣೆ ತಗೋರಿ. ಏನಂತ? ABA. ಆಯಿತಾ? ABA ಅಂತ ನಿಮ್ದು ಇನ್ಪುಟ್ ಐತಿ, ಇದು ಇನ್ಪುಟ್. ಸೊ ನಿಮ್ದು ಇದನ್ನು ರಿವರ್ಸ್ ಮಾಡಿದ್ರಿ. ರಿವರ್ಸ್ ಮಾಡಿದಾಗ ಇದೇನಾಯಿತು? ABA ಆಯಿತು. ಆಮೇಲೆ ಇವನು ಕಂಪೇರ್ ಮಾಡಿದ್ರಿ. ಕಂಪೇರ್ ಮಾಡಿದಾಗ ಇವೇನದು? ಮ್ಯಾಚ್ ಅದು ಎಲ್ಲ. ಸೊ ಮ್ಯಾಚ್ ಅದು ಅಂದ್ರೆ ಇದರ ಅರ್ಥ ಇದು ಪ್ಯಾಲೆಂಡ್ರೋಮ್ ಐತೆ ಅಂದಂಗೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ನಿಮಗೊಂದು ಎಕ್ಸ್ಟ್ರಾ ಸ್ಟ್ರಿಂಗ್ ಬೇಕಾಗ್ತೈತಿ, ಎಕ್ಸ್ಟ್ರಾ ಇನ್ನೊಂದು ಅರೇ ಬೇಕಾಗ್ತೈತಿ. ಆಯಿತಾ? ಈಗ ಕೆಲವೊಂದು ಲ್ಯಾಂಗ್ವೇಜ್ದೊಳಗೆ ನಿಮಗೆ ಈ ಥರ ಕೆಲವೊಂದು ಸರಿ ಇಂಟರ್ವ್ಯೂರ್ ಏನಂತಾರೆ, ಎಕ್ಸ್ಟ್ರಾ ಮೆಮೊರಿ ಯೂಸ್ ಮಾಡಬೇಡ್ರಿ ಅಂತ ಹೇಳ್ಬಿಡ್ತಾರೆ. ಸೊ ಆ ಟೈಮ್ನಾಗ ನೀವು ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀರಿ? ಈಗ ಇದೇನು ಪ್ಯಾಲೆಂಡ್ರೋಮ್ ಸ್ಟ್ರಿಂಗ್ ಇರುತ್ತಲ್ಲ, ಅದ್ರದೊಳಗೆ ಒಂದು ಪ್ಯಾಟರ್ನ್ ಇರುತ್ತೆ. ನಿಮಗೊಂದು ಸಿಂಪಲ್ ಉದಾಹರಣೆ ತೊಗೊಂಡು ತೋರಿಸ್ತೀನಿ ಅದನ್ನು ಹೆಂಗೆ. ಈಗ ABA ಅಂತ ಐತೆ ತಿಳ್ಕೊರಿ. ಅತಿ ಸಣ್ಣ ಆದಂಥ ಪ್ಯಾಲೆಂಡ್ರೋಮ್ ಸ್ಟ್ರಿಂಗ್. ಇದ್ರೊಳಗೆ ಅಬ್ಸರ್ವ್ ಮಾಡಿರಿ, ಇವೆರಡು ಸೇಮ್ ಇರ್ತಾವೆ. ಈ ನಡ್ಕಿನ ಅಂಕರ ಇದು ಹೆಂಗಿದ್ರು ಇದು ಇಲ್ಲಿ ನಡಕೈತೆ, ಅದಕ್ಕೇನು ಫರ್ಕ್ ಬೀಳಂಗಿಲ್ಲ. ಅಂದ್ರೆ ಇದ್ರ ಅಕ್ಕಪಕ್ಕದಲ್ಲಿ ಇದೇನಾರ ಪ್ಯಾಲೆಂಡ್ರೋಮ್ ಆಗಿತ್ತು ಅಂತಂದ್ರೆ, ಅಂದರೆ ಈಗ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ B ಇದ್ರೆ ಇಲ್ಲಿ B ಇರ್ತೈತಿ, ಇಲ್ಲಿ F ಇದ್ರೆ ಇಲ್ಲಿ F ಇರುತ್ತೆ. ಓಕೆ, ಸೊ ಏನಾಗ್ತೈತೆ ಅಂದ್ರೆ ಈ ಥರ ಅಕ್ಕಪಕ್ಕದು ಇವೇನು ಕ್ಯಾರೆಕ್ಟರ್ ಹಿಂಗದಲ್ಲ, ಈ ಕಡೆ ಲೆಫ್ಟ್ ಸೈಡ್ದ ರೈಟ್ ಸೈಡ್, ನೀವು ಇದನ್ನೀಗ ಒಂದು
ಡಿವಿಷನ್ ಮಾಡಿದ್ರಿ ಅಂದ್ರೆ ನಡಕಿನ ಕ್ಯಾರೆಕ್ಟರು ಈ ಥರ ಆಜು ಬಾಜು ಇರುವಂಥ ಕ್ಯಾರೆಕ್ಟರ್ ಇರ್ತಾವಲ್ಲ, ಸೊ ಈ ಕ್ಯಾರೆಕ್ಟರ್ಗಳು ಏನಂದ್ರೆ ಈ ಥರ ಸೇಮ್ ಇರ್ತಾವೆ. ಇದು ಯಾವಾಗ ಅಂತಂದ್ರೆ ಇಲ್ಲಿ ಆಡ್ ನಂಬರ್ ಅದಾವೆ, ಈವನ್ ನಂಬರ್ ಅದಾವೆ ಅಂತ ಕೌಂಟ್ ಮಾಡಿರಿ. ಇಲ್ಲಿ ಈ 1 2 3 1 2 3 6 7. ಸೊ ಇಲ್ಲಿ ಎಷ್ಟು ಅದಾವೆ? 7 ಅದಾವೆ ಟೋಟಲ್ ನಂಬರ್ಸ್. ಸೊ 7 ಏನು? ಇಟ್ ಈಸ್ ಆನ್ ಆಡ್ ನಂಬರ್. ಸೊ ಆಡ್ ನಂಬರ್ ಇದ್ದಾಗ ಮಧ್ಯದಾಗ ಒಂದು ಕ್ಯಾರೆಕ್ಟರ್ ಇರ್ತೈತಿ, ಆಮೇಲೆ ಅದರ ಎಡಭಾಗದಾಗ ಮತ್ತು ಬಲಭಾಗದಾಗ ಎರಡೂ ಕಡೆ ಸೇಮ್ ಸೀಕ್ವೆನ್ಸ್ನಾಗ ಕ್ಯಾರೆಕ್ಟರ್ ಇರ್ತಾವೆ. ಸೊ ಆ ಥರ ಇದ್ದು ಅಂದರೆ ಇದು ಏನು ಪ್ಯಾಲೆಂಡ್ರೋಮ್ ಆಗಿರುತ್ತೆ. ಅದ ಈಗ ಈವನ್ ಇತ್ತಂದ್ರೆ ಹೆಂಗಿರ್ತೈತಿ? ಎ ಬಿ ಬಿ ಎ. ಓಕೆ, ಸೊ ಈವನ್ ಇದ್ದಾಗ ಏನಾಗ್ತೈತಿ? ಈ ಥರ ಇವೆರಡು ಸೇಮ್ ಇರ್ತಾವೆ, ಆಮೇಲೆ ಇವೆರಡು ಸೇಮ್ ಇರ್ತಾವೆ. ಮಧ್ಯದಾಗ ಏನಲ್ಲಿ ಕ್ಯಾರೆಕ್ಟರ್ ಇರೋಂಗಿಲ್ಲ ಇದು, ಅಥವಾ ಇಲ್ಲಿ ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಐತೆ ಅಂತ ತಿಳ್ಕೊರಿ ಇಲ್ಲಿ. ಸೊ ಅವಾಗ ಇವೆರಡು ಸೇಮ್ ಇರ್ತಾವೆ. ಸೊ ಈಗ ಇಲ್ಲಿ ಎಷ್ಟು ಕ್ಯಾರೆಕ್ಟರ್ ಅದಾವೆ ಟೋಟಲ್ ಇಲ್ಲಿ? ಸೊ ಇಲ್ಲಿಗ 6 ಅದಾವೆ. ಸೊ 6 ಅಂದ್ರೆ ಇವು 3 ಸೇಮ್ ಇರ್ತಾವೆ, ಇವು 3 ಸೇಮ್ ಇರ್ತಾವೆ. ಹಿಂಗೆ ಈ ಸೈಡ್ನಿಂದ ಹೋದ್ರಿ ಅಂದ್ರೆ. ಓಕೆ, ಸೊ ಇದನ್ನು ಅರೇ ಒಳಗಿರುವಂಥ ಇಂಡೆಕ್ಸನ್ನು ಯೂಸ್ ಮಾಡಿಕೊಂಡು ಒಂದು ಈ ಕಡೆ ಲೆಫ್ಟ್ದೊಳಗೆ ಇಟ್ಕೊಂಡು ಒಂದು ರೈಟ್ದಾಗ ಇಟ್ಕೊಂಡು ಅವ್ನು ಕಂಪೇರ್ ಮಾಡ್ಕೊತ ಬರ್ಬೋದು ನೀವು. ಅಂದ್ರೆ ಇದಕ್ಕೆ ಹೆಂಗೆ ಲಾಜಿಕ್ ಬರಿಬೇಕಂದ್ರೆ ಒಂದು ಇಂಡೆಕ್ಸನ್ನು ಇಲ್ಲಿ ಇಟ್ಕೊಳ್ಳೋದು, ಇನ್ನೊಂದು ಇಂಡೆಕ್ಸನ್ನು ಇಲ್ಲಿ ಇಟ್ಕೊಳ್ಳೋದು, ಎರಡೂ ಸೇಮ್ ಅದ ಏನು ಕೇಳೋದು, ಎರಡೂ ಸೇಮ್ ಅದ ಐತಿಲ್ಲ ಅಂತ ನೋಡೋದು ಇಫ್ ಕಂಡೀಷನ್ ಹಾಕಿ. ಇತ್ತಂದ್ರೆ ನೆಕ್ಸ್ಟ್ ಏನು ಮಾಡೋದು? ಇದನ್ನು ಒಂದು ಕ್ಯಾರೆಕ್ಟರ್ ಈ ಕಡೆ ಮೂವ್ ಮಾಡೋದು ಇಂಡೆಕ್ಸು, ಇದನ್ನು ಇನ್ನೊಂದು ಕ್ಯಾರೆಕ್ಟರ್ ಈ ಕಡೆ ಮೂವ್ ಮಾಡೋದು. ಸೊ ಒಂದನ್ನು ಇಂಡೆಕ್ಸನ್ನು ಇನ್ಕ್ರಿಮೆಂಟ್ ಮಾಡ್ಕೊತ ಹೋಗೋದು, ಒಂದನ್ನು ಡಿಕ್ರಿಮೆಂಟ್ ಮಾಡ್ಕೊತ ಹೋಗೋದು. ಹಂಗೆ ಮಾಡ್ಕೊತ ಅದು ಎಲ್ಲಿ ಮಟ್ಟ ಅವು ಸೇಮ್ ಇರ್ತಾವೆ ಅಲ್ಲಿ ಮಟ್ಟ ಹೋಗೋದು. ನೀವು ಇಲ್ಲಿ ಏನಾಗುತ್ತೆ, ಎಂಡಿಗೆ ಇಲ್ಲಿ ಬಂದು ಮೀಟ್ ಆಗ್ತೀರಿ. ಈವನ್ ಇತ್ತಂದ್ರೆ ಇಲ್ಲಿ ಬರ್ತೀರಿ, ಒಂದ್ರ ಬಾಜು ಒಂದು ಬರ್ತೀರಿ. ಆಡ್ ಇತ್ತಂದ್ರೆ ಏನಾಗ್ತೈತಿ, ಇಲ್ಲಿ ಬಂದು ಮೀಟ್ ಆಗಿಬಿಡ್ತೀರಿ ಒಂದು ಕಡೆ, ಆಯಿತಾ? ಸೊ ಆ ಥರ ಇಂಡೆಕ್ಸನ್ನು ಮೂವ್ ಮಾಡಿ ಎರಡೂ ಕಡೆಯಿಂದ ಚೆಕ್ ಮಾಡ್ಕೊತ ಹೋಗಿ ನೀವು ಕಂಡು ಹಿಡಿಬೋದು. ಇದಕ್ಕೆ ಅವಾಗ ಎಕ್ಸ್ಟ್ರಾ ಮೆಮೊರಿ ಬೇಡ ನಿಮಗೆ, ಆಯಿತಾ? ಸೊ ಈಗ ಇದನ್ನು ನೀವು ಸ್ವಂತ ಕೋಡ್ ಬರೆಯೋಕ್ಕೆ ಟ್ರೈ ಮಾಡಿ ನೋಡಿರಿ ನಿಮ್ಗೆ ಬರುತ್ತಂತ. ಇಲ್ಲಂದ್ರೆ ನಾನು ಕೋಡ್ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅದರೊಳಗೆ ನೋಡಿರಿ. 11th ಫಂಕ್ಷನ್ ಟು ಫೈಂಡ್ ಗಿವನ್ ಸ್ಟ್ರಿಂಗ್ ಇಸ್ ಪ್ಯಾಲೆಂಡ್ರೋಮ್. ಓಕೆ, ನೀವು ಕೊಟ್ಟಿರೋ ಸ್ಟ್ರಿಂಗು ಪ್ಯಾಲೆಂಡ್ರೋಮ್ ಇದೇನಾ ಇಲ್ಲ ಅಂತಂದು. ಸೊ ನಿಮ್ಗೆ ಗೊತ್ತಿದ್ದಂಗೆ ನೀವು ಸ್ಟ್ರಿಂಗದ್ದು ಏನು ಒಂದೊಂದು ಹಿಂಗೆ ಕ್ಯಾರೆಕ್ಟರ್ ಎಕ್ಸ್ಟ್ರಾಕ್ಟ್ ಮಾಡಿ ಚೆಕ್ ಮಾಡ್ಬೋದು, ಕ್ಯಾರೆಕ್ಟರ್ ಆಟ್ ಇಂಡೆಕ್ಸ್ ಯೂಸ್ ಮಾಡಿ. ಕರೆಕ್ಟ್? ಆ್ಯಂಡ್ ಯು ನೋ ಹೌ ಟು ರೈಟ್ ದ ಫಾರ್ ಲೂಪ್. ಸೊ ಸ್ಟ್ಯಾಟಿಕ್ ಯು ಕ್ಯಾನ್ ಸೇ ಬೂಲಿಯನ್ ಈಸ್ ಪ್ಯಾಲೆಂಡ್ರೋಮ್. ಓಕೆ, ಇಲ್ಲೇನು ತೊಗೊಳತ್ತಾರೆ? ಸ್ಟ್ರಿಂಗ್ ಇನ್ಪುಟ್ ತೊಗೊಳತ್ತಾರೆ, ಸ್ಟ್ರಿಂಗ್ ಇನ್ಪುಟ್. ಓಕೆ, ಸೊ ಈಗ ನಿಮಗೆ ಒಂದು ಬೂಲಿಯನ್ ಇದು ಬೇಕು, ಏನು? ರಿಸಲ್ಟ್. ಸೊ ಇನಿಷಿಯಲಿ ನೀವೇನು ಮಾಡ್ಕೋರಿ, ಇದು ಟ್ರೂ ಐತೆ ಅಂತ ಇಮ್ಯಾಜಿನ್ ಮಾಡ್ಕೋರಿ. ಆಮೇಲೆ ನಿಮ್ಗೆ ಕಂಪೇರ್ ಮಾಡಿ ನೋಡುವಾಗ ಅದು ಮ್ಯಾಚ್ ಆಗಿಲ್ಲ ಅಂದ್ರೆ ದೆನ್ ಯು ರಿಟರ್ನ್ ಫಾಲ್ಸ್. ಓಕೆ, ಸೊ ಈಗ ನಿಮ್ಗೆ ಹೆಂಗೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಫಸ್ಟ್ ಎಲಿಮೆಂಟ್ ಲಾಸ್ಟ್ ಎಲಿಮೆಂಟ್ ಇದೆಲ್ಲ ಗೊತ್ತೈತಿ. ಓಕೆ, ಸೊ ನಾವು ಏನು ಮಾಡೋಣ ಅಂದ್ರೆ ಸಿಂಪ್ಲಿ ಎರಡು ಪಾಯಿಂಟರ್ಸ್ ತೊಗೊಳ್ಳೋಣ. ಓಕೆ, ಏನು? ಇಂಟ್ ಲೆಫ್ಟ್ ಇಸ್ ಈಕ್ವಲ್ ಟು 0, ಮುಂದೆ ಇಂಟ್ ರೈಟ್ ಇಸ್ ಈಕ್ವಲ್ ಟು ಅದ್ರದ್ದೇನು ಇದೈತಲ್ಲ ಸ್ಟ್ರಿಂಗದ ಲೆಂತ್ ಐತಲ್ಲ, ಆ ಲೆಂತ್ದು ಇಂಡೆಕ್ಸ್ -1. ಓಕೆ, ಆ್ಯಂಡ್ ದೆನ್ ವೈಲ್ ಲೂಪ್, ವೈಲ್ ಲೆಫ್ಟ್ ಈಸ್ ಲೆಸ್ ದೆನ್ ರೈಟ್. ಓಕೆ, ಸೊ ಈಗ ಇಲ್ಲಿ ಓಕೆ ಸ್ಕ್ವೇರ್ ಬ್ರೇಸ್ ಹಾಕಂತ ಸಾರಿ. ಈಗ ಇಲ್ಲಿ ವಾಟ್ ಯು ಡೂ, ಈಗ ಇಲ್ಲಿ ನೀವು ಒಂದೊಂದು ಕ್ಯಾರೆಕ್ಟರ್ ಇದನ್ನು ಮಾಡ್ಬೇಕು, ಕಂಪೇರ್ ಮಾಡ್ಬೇಕು. ಓಕೆ, ಸೊ ಈಗ ಕಂಪೇರ್ ಹೆಂಗೆ ಮಾಡ್ತೀರಿ? ಇಫ್ ಅದೇನು ಕ್ಯಾರೆಕ್ಟರ್ ಐತಲ್ಲ ಇನ್ಪುಟ್ ಕ್ಯಾರ್ ಆಟ್ ಲೆಫ್ಟ್ದಾಗ ಏನು ಕ್ಯಾರೆಕ್ಟರ್ ಐತಿ, ಇಫ್ ದಿಸ್ ಈಸ್ ನಾಟ್ ಈಕ್ವಲ್ ಟು ಇನ್ಪುಟ್ ಡಾಟ್ ಕ್ಯಾರ್ ಆಟ್ ರೈಟ್. ಓಕೆ, ಅದು ಇರಲಿಲ್ಲಪ್ಪ ಅಂತಂದ್ರೆ ದೆನ್ ಯು ಡೂ ರಿಸಲ್ಟ್ ಇಸ್ ಈಕ್ವಲ್ ಟು ಫಾಲ್ಸ್. ಆ್ಯಂಡ್ ದೆನ್ ಇದನ್ನೇನು ಮಾಡಿರಿ, ನೀವೊಂದು ಇದ್ರಾಗ ಬರೆದು ಬಿಡ್ರಿ ಬ್ರೇಸ್ನಾಗ. ಆ್ಯಂಡ್ ದೆನ್ ಇಲ್ಲಿಂದ ಲೂಪ್ ಬ್ರೇಕ್ ಮಾಡಿಬಿಡ್ರಿ, ಮುಂದೆ ಹೋಗೋ ಅವಶ್ಯಕತೆನೇ ಇಲ್ಲ. ಓಕೆ, ಆಮೇಲೆ ಇಲ್ಲಿ ನೀವೇನು ಮಾಡಬೇಕು, ಲೆಫ್ಟನ್ನು ಇನ್ಕ್ರಿಮೆಂಟ್ ಮಾಡಬೇಕು, ಆಮೇಲೆ ರೈಟನ್ನು ಡಿಕ್ರಿಮೆಂಟ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡಾಕ್ತೀರಿ ನೀವು ಅಂತಂದ್ರೆ ಅಬ್ಸರ್ವ್ ಮಾಡಿರಿ ಕೇರ್ಫುಲ್ಲಾಗಿ. ನೀವೇನು ಮಾಡಾಕ್ತೀರಿ ಅಂದ್ರೆ
ನಾ ಇಲ್ಲಿ ಇದನ್ನು ಕೋಡಿಂಗ್ ಮುಗಿಸೇ ಬಿಡು ಅಂತ ಹೇಳಿ ರಿಟರ್ನ್ ರಿಸಲ್ಟ್ ಮಾಡಿಬಿಡೋಣ. ಓಕೆ, ಸೊ ಸಿಂಪಲ್ ಐತೆ ಕೋಡ್ ಇದು. ನಾವೇನು ಮಾಡಿದ್ವಿ, ಆ ಸ್ಟ್ರಿಂಗ್ ತೊಗೊಂಡ್ವಿ, ತೊಗೊಂಡು ಒಂದು ರಿಸಲ್ಟ್ ವೇರಿಯೇಬಲ್ ತೊಗೊಂಡ್ವಿ ವಿಚ್ ಇಸ್ ಅ ಫ್ಲ್ಯಾಗ್. ತೊಗೊಂಡು ಏನು ಮಾಡಿದ್ವಿ, 2 ಇಂಡೆಕ್ಸ್ ತೊಗೊಳಾಗ್ತೇವೆ, ಒಂದು ಲೆಫ್ಟ್ ಇಂಡೆಕ್ಸ್ ಒಂದು ರೈಟ್ ಇಂಡೆಕ್ಸ್. ನಿಮ್ಗೆ ಕನ್ಫ್ಯೂಷನ್ ಆತಂದ್ರೆ ಹಿಂಗೆ ಪ್ರಾಪರಾಗಿ ಬರೆದು ಬಿಡ್ರಿ, ಲೆಫ್ಟ್ ಇಂಡೆಕ್ಸ್ ಇದು ರೈಟ್ ಇಂಡೆಕ್ಸ್. ಓಕೆ, ಸೊ ಇಲ್ಲೆಲ್ಲ ಲೆಫ್ಟ್ ಐತಲ್ಲ, ಈ ಥರ ಲೆಫ್ಟ್ ಅಂತ ಹಾಕ್ರಿ, ರೈಟ್ ಇದ್ದಲ್ಲಿ ರೈಟ್ ಅಂತ ಹಾಕ್ರಿ. ಓಕೆ, ಸೊ ಲೆಫ್ಟ್ ಇಂಡೆಕ್ಸ್ ಪ್ಲಸ್ ಪ್ಲಸ್ ದೆನ್ ರೈಟ್ ಇಂಡೆಕ್ಸ್ ಮೈನಸ್ ಮೈನಸ್. ಓಕೆನಾ? ಒಂದು ನಿಮಿಷ. ಓಕೆ, ಸೊ ಲೆಫ್ಟ್ ಇಂಡೆಕ್ಸ್ 0 ಇತ್ತು, ರೈಟ್ ಇಂಡೆಕ್ಸ್ ಲೆಂತ್ ಟೋಟಲ್ ಸ್ಟ್ರಿಂಗ್ ಲೆಂತ್ -1 ಮಾಡಿದ್ರಿ. ಮಾಡಿ ಏನು ಮಾಡಿದ್ರಿ, ಲೆಫ್ಟ್ ಇಂಡೆಕ್ಸ್ ರೈಟ್ಗಿಂತ ಕಡಿಮೆ ಇರುವ ಮಟ್ಟನು ಒಂದೊಂದು ಕ್ಯಾರೆಕ್ಟರ್ ಲೆಫ್ಟ್ದು ರೈಟ್ದು ಎಕ್ಸ್ಟ್ರಾಕ್ಟ್ ಮಾಡಿ, ಇದು ಏನಾರು ಈಕ್ವಲ್ ಇರಲಿಲ್ಲಪ್ಪ ಅಂತಂದ್ರೆ ದೆನ್ ಇದು ಪ್ಯಾಲೆಂಡ್ರೋಮ್ ಅಲ್ಲ ಅಂತ ಮಾಡಿದ್ರಿ. ಮಾಡಿ ಏನು ಮಾಡಿದ್ರಿ, ಇಲ್ಲಿ ಎಂಡಿಗೆ ಅದು ಕಂಡೀಷನ್ ಏನಾರು ಸಿಕ್ತಪ್ಪ ಅಂದರೆ ಇದು ಫಾಲ್ಸ್ ಮಾಡಿ ಲೂಪ್ ಮುಂದೆ ಚೆಕ್ ಮಾಡಿ. ಒಂದು ಕ್ಯಾರೆಕ್ಟರ್ ಮ್ಯಾಚ್ ಆಗಿಲ್ಲ ಅಂದ್ರೆ ಮುಂದೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ವಾಟ್ ಯು ಡೂ, ಯು ಬ್ರೇಕ್ ದ ಲೂಪ್. ಬ್ರೇಕ್ ಏನು ಮಾಡ್ತೈತಿ, ಈ ಲೂಪನ್ನು ವೈಲ್ ಲೂಪನ್ನು ಎಂಡ್ ಮಾಡಿಬಿಡ್ತೈತಿ ಅಲ್ಲಿಗೆ. ಮುಂದೆ ಅದನ್ನು ಸುತ್ತಕ್ಕೆ ಹೋಗಂಗಿಲ್ಲ, ಸೈಕಲ್ಸನ್ನು ಇಲ್ಲಿಗೆ ಎಕ್ಸಿಟ್ ಆಗಿಬಿಡ್ತೈತಿ. ನಿಮ್ದು ರಿಸಲ್ಟ್ ಇಲ್ಲಿ ಒರಿಜಿನಲಿ ಏನು ಅಂದ್ಕೊಂಡಿದ್ರಿ, ಟ್ರೂ ಅಂದ್ಕೊಂಡಿದ್ರಿ. ನೀವು ಅದನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದು ಟ್ರೂ ಆಗೈತೋ ಫಾಲ್ಸ್ ಆಗೈತೋ, ಅದು ಏನು ರಿಸಲ್ಟ್ ಐತೆ ಅದನ್ನು ವಾಪಸ್ ಕಳಿಸ್ಬಿಡೋದು. ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕೋಡಿಂಗ್ ಇದು ಟೆಕ್ನಿಕ್. ಓಕೆ, ಅದೇನಂದ್ರೆ ಮೊದಲು ಪಾಸಿಟಿವ್ ಐತಂತ ಇಮ್ಯಾಜಿನ್ ಮಾಡಿ, ನೆಗೆಟಿವ್ ಇರೋಕೆ ಎವಿಡೆನ್ಸ್ ಹುಡುಕಿ, ಸಿಕ್ತಪ್ಪ ಅಂದ್ರೆ ನೆಗೆಟಿವ್ ಐತಿ ಅಂತ ಎವಿಡೆನ್ಸ್ ಅದನ್ನು ಕಲೆಕ್ಟ್ ಮಾಡಿಕೊಂಡು ಬ್ರೇಕ್ ಮಾಡಿಬಿಡೋದು. ಓಕೆ, ಸೊ ವೆರಿ ಸಿಂಪಲ್ ಆ್ಯಂಡ್ ವೆರಿ ಕ್ಲೀನ್ ಕೋಡ್. ಐ ಹೋಪ್ ಯು ವಿಲ್ ಬಿ ಏಬಲ್ ಟು ರೈಟ್ ಇಟ್ ಬೈ ಯುವರ್ ಸೆಲ್ಫ್. ಈಗ ಇದನ್ನು ಟೆಸ್ಟ್ ಮಾಡಿ ನೋಡೋಣ ಅಂತ ಬರ್ರಿ. ಓ, ಇದು ಬರೀ ಬೂಲಿಯನ್ ಅಲ್ಲ, ಸಾರಿ. ಕ್ಯಾನ್ ಸೇ ರಿಸಲ್ಟ್ ಆ್ಯಕ್ಚುಲಿ ಈಸ್ ಪ್ಯಾಲೆಂಡ್ರೋಮ್. ಇಲ್ಲಿ ಇನ್ಪುಟ್ 1 ಏನು ಮಾಡಿದ್ವಿ, ಈಗ ಇಲ್ಲಿ ಒಂದು ಸ್ಟ್ರಿಂಗ್ ಡಿಕ್ಲೇರ್ ಮಾಡಿದ್ವಿ. ಸ್ಟ್ರಿಂಗ್ ಡಿಕ್ಲೇರ್ ಹೆಂಗೆ ಮಾಡ್ಬೇಕು, ಹಿಂಗೆ ಡಬಲ್ ಕೋಟ್ಸ್ನಾಗ. ಆಮೇಲೆ ಒಂದು ಬೂಲಿಯನ್ ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ವಿ, ಈಸ್ ಪ್ಯಾಲೆಂಡ್ರೋಮ್ ಫಂಕ್ಷನ್ ಕಾಲ್ ಮಾಡಾಕ್ತೀವಿ. ಕಾಲ್ ಮಾಡಿ ಏನು ಹಾಕ್ತೀವಿ, ಅದು ರಿಸಲ್ಟ್ ಬಂದದ್ದು ಇಲ್ಲಿ ಸ್ಟೋರ್ ಮಾಡಿರಿ. ಓಕೆ, ಈಗ ಇಲ್ಲಿ ಏನು ಮಾಡಿರಿ, ಇಫ್ ಕಂಡೀಷನ್ ಮಾಡಿರಿ. ಇಫ್ ರಿಸಲ್ಟ್ ಇಸ್ ಈಕ್ವಲ್ ಟು ಟ್ರೂ ಇತ್ತಂದ್ರೆ ದೆನ್ ವಾಟ್ ಯು ಡೂ, ಯು ರೈಟ್ ಯು ಪ್ರಿಂಟ್ ಸಿಸ್ಟಮ್ ಡಾಟ್ ಔಟ್ ಡಾಟ್ println string is palindrome. ಓಕೆ, ಇಲ್ಲಪ್ಪ ಅಂದ್ರೆ string is not palindrome. ಅರ್ಥ ಆಯ್ತಲ್ಲ? ಇನ್ವೋಕ್ ಫಂಕ್ಷನ್ ಏನು ಮಾಡಾಕ್ತೀವಿ, ಸಿಂಪಲ್ ಒಂದು ಇನ್ಪುಟ್ ಕೊಟ್ಟಿವಿ, ರನ್ ಮಾಡಿ ನೋಡಾಕ್ತೈತಿ ಪ್ಯಾಲೆಂಡ್ರೋಮ್ ಆಯಿತೋ ಇಲ್ಲೋ ಅಂತ. ಈಗ ಇದನ್ನು ಇನ್ವೋಕ್ ಮಾಡ್ಬೇಕು. ಪ್ರತಿ ಸರಿ ನಾವು ಇನ್ವೋಕ್ ಮಾಡೋದು ಮರಾಕ್ತೀವಿ ನೋಡ್ರಿ ಮೇನ್ದಾಗಿಂದ. ಸೊ ಲೆಟ್ಸ್ ರನ್ ಇಟ್. ಸೊ ಸ್ಟ್ರಿಂಗ್ ಈಸ್ ಪ್ಯಾಲೆಂಡ್ರೋಮ್. ಏನೈತಿ ಇನ್ಪುಟ್ ನಿಮ್ಮದು ಇನ್ಪುಟ್ ಈಸ್ ABCCBA. ಈಗೇನು ಮಾಡ್ತೀನಿ, ಇಲ್ಲಿ ಒಂದು ಕ್ಯಾರೆಕ್ಟರ್ ಡಿಲೀಟ್ ಮಾಡಿಬಿಡ್ತೀನಿ ಈ ಥರದ್ದು. ಓಕೆ, ರನ್ ಮಾಡಿ ನೋಡೋಣ. ಸ್ಟ್ರಿಂಗ್ ಈಸ್ ಪ್ಯಾಲೆಂಡ್ರೋಮ್ ಅಂತ ಬರತೈತಲ್ಲ, ಮಜಾ ಆಯ್ತು. ತಡ್ರಿ ನೋಡೋಣ ಏನು ಮಿಸ್ಟೇಕ್ ಆಗೈತೆ ಅಂತ. ಇದನ್ನ ಈಗ ಡಿಬಗ್ ಮಾಡಿ ನೋಡೋಣ ಬರ್ರಿ.
ಸೊ ಇಲ್ಲೇನಾಯ್ತು ಈಗ ನೀವು ಲೆಫ್ಟ್ ಇಂಡೆಕ್ಸ್ ರೈಟ್ ಇಂಡೆಕ್ಸ್ ತೊಗೊಂಡ್ರಿ. ಸೊ ಇಲ್ಲಿ ನಾವೀಗ ವಾಚ್ ಔಟ್ಪುಟ್ ಡಿಬಗ್ ಕನ್ಸೋಲ್ ಅಲ್ಲ, ವ್ಯೂ ಔಟ್ಪುಟ್ನಾಗ ಓಕೆ ವ್ಯೂ ಓಕೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನಾನು ಮರ್ತಿದ್ನಿ. ಕ್ಲೋಸ್ ಆಗಿತ್ತು ಅಂದ್ರೆ ಏನು ಮಾಡಬೇಕು, ಇಲ್ಲಿ ಹೋಗಿ ಇಲ್ಲಿ ಇದು ಡಿಬಗ್ ಸಿಂಬಲ್ ಐತಲ್ಲ ಇದನ್ನು ಕ್ಲಿಕ್ ಮಾಡಿರಿ. ಇದು ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಡಿಬಗ್ ಸಿಂಬಲ್ ಬರುತ್ತೆ. ಓಕೆ. ಸೊ ಈಗ ಇಲ್ಲೇ ನೀವು ಇವದಲ್ಲ ವ್ಯಾಲ್ಯೂಸ್ ಎಲ್ಲ ಕ್ಲಿಯರ್ ಮಾಡ್ಕೊರಿ. ಸೊ ಇಲ್ಲಿ ಲೆಫ್ಟ್ ಇಂಡೆಕ್ಸ್ ದೆನ್ ರೈಟ್ ಇಂಡೆಕ್ಸ್, ಓಕೆ, ದೆನ್ ಯುವರ್ ರಿಸಲ್ಟ್. ಸೊ ಈಗ ಇಲ್ಲಿ ಏನಾಗ್ತೈತಿ, ಒಂದೊಂದು ಕ್ಯಾರೆಕ್ಟರ್ ಕಂಪೇರ್ ಆಗ್ತಾವೆ. ಓಕೆ, ಬೇಕಿದ್ರೆ ನೀವು ಇದು 2 ಕ್ಯಾರೆಕ್ಟರ್ ಆ್ಯಡ್ ಮಾಡ್ಕೊರಿ. ಲೆಫ್ಟ್ ಇಂಡೆಕ್ಸ್ದಾಗ ಏನಿದೆ ಇನ್ಪುಟ್ ಕ್ಯಾರೆಕ್ಟರ್ ಆ್ಯಟ್ ರೈಟ್ ಇಂಡೆಕ್ಸ್, ಇದನ್ನು ಏನು ಮಾಡಿರಿ ಇಲ್ಲಿ ವಾಚ್ದಾಗ ಹಾಕಿರಿ. ಸೊ ಇನಿಷಿಯಲಿ ನೋಡಿರಿ ಇಲ್ಲಿ ಏನೇನೈತೆ, 2 ಸೈಡ ನಿಮ್ದು ಇನ್ಪುಟ್ ಏನಿದೆ, ಇನ್ಪುಟ್ ABCBA. ಓಕೆ. ಸೊ ABCBA ಇದೆ, ವಿಚ್ ಇಸ್ ಆ್ಯಕ್ಚುಲಿ ಪ್ಯಾಲೆಂಡ್ರೋಮ್. ಓಕೆ, ಐ ಡೋಂಟ್ ನೋ ಐ ಗಾಟ್ ಕನ್ಫ್ಯೂಸ್ಡ್ ಬಿಕಾಸ್ ಸಿ ನಡಕೈತಿ, ಬಿ ಮತ್ತು ಆ ಕಡೆ ಅದಾವೆ. ಸೊ ದ ಔಟ್ಪುಟ್ ಈಸ್ ಕರೆಕ್ಟ್ ಓನ್ಲಿ. ಸೊ ಔಟ್ಪುಟ್ ಈಸ್ ನಾಟ್ ರಾಂಗ್, ಬಟ್ ಎನಿವೆ ಐ ಹ್ಯಾವ್ ಟು ಶೋ ಯು ಡಿಬಗ್ಗಿಂಗ್, ರೈಟ್? ಸೊ ಐ ಆಮ್ ಜಸ್ಟ್ ಶೋಯಿಂಗ್ ದ ಡಿಬಗ್ಗಿಂಗ್ ಹೆಂಗೆ ವರ್ಕ್ ಆಗ್ತೈತೆ ಅಂತ. ಸೊ ಈಗ ಇಲ್ಲೇನು ನಡಾಗ್ತೈತಿ, ಒಂದೊಂದು ಕ್ಯಾರೆಕ್ಟರ್ ಕಂಪೇರ್ ಆಯ್ತು. ಫಸ್ಟ್ ಎ ಕಂಪೇರ್ ಆಯ್ತು, ಮುಂದೆ ಇಲ್ಲಿ ನೋಡ್ರಿ, ಇಲ್ಲಿ ವಾಚ್ದಾಗ ಅಬ್ಸರ್ವ್ ಮಾಡಿರಿ, ವಾಚ್ದಾಗ ಬಿ ಕಂಪೇರ್ ಆಗ್ತೈತಿ ಈಗ. ಆಮೇಲೆ ಈಗ ಲೆಫ್ಟ್ ಎಷ್ಟೈತಿ 2, ರೈಟ್ ಅದು 2 ಐತಿ. ಸೊ ಈಗ ಒಳಗೆ ಹೋಗಂಗಿಲ್ಲ, ಯಾಕಂದ್ರೆ ಬೋತ್ ಆರ್ ಎಟ್ ದ ಸೇಮ್ ಇಂಡೆಕ್ಸ್, ರೈಟ್? ಸೊ ಇಟ್ ವಿಲ್ ಸ್ಕಿಪ್ ದ ವೈಲ್ ಲೂಪ್, ದೆನ್ ಫೈನಲ್ ರಿಸಲ್ಟ್ ಈಸ್ ಟ್ರೂ, ರೈಟ್? ಸೊ ದೆನ್ ವಿಲ್ ಸೇ ಸ್ಟ್ರಿಂಗ್ ಇಸ್ ಪ್ಯಾಲೆಂಡ್ರೋಮ್. ಓಕೆ. ಸೊ ಇದು ಕರೆಕ್ಟ್ ಐತಿ. ಈಗ ಇಲ್ಲೇನು ಮಾಡೋಣ, ಇನ್ಪುಟ್ ಚೇಂಜ್ ಮಾಡಿಬಿಡೋಣ ಇದನ್ನು. ಓಕೆ, ಇದು ಚೇಂಜ್ ಮಾಡಿ ರನ್ ಮಾಡಿ ನೋಡೋಣ ಅಂತ. ಸೊ ದ ಔಟ್ಪುಟ್ is string is not palindrome. ಓಕೆ. ಸೊ ದ ಫಸ್ಟ್ ಕ್ಯಾರೆಕ್ಟರ್ನ ಕಂಪ್ಯಾರಿಸನ್ ಒಳಗೆ ಫೇಲ್ ಆಗಿಬಿಡ್ತೈತೆ ಅಲ್ಲೇ, ಅಥವಾ ಇದು ಹಿಂಗೆ ಇಟ್ಟು ಮಾಡೋಣ, ABCABD ಈ ಥರ. ಆರ್ ಇವನ್ ಜಸ್ಟ್ ಇಫ್ ಯು ಡೂ ABCD, ದೆನ್ ಈಗ ಲಾಸ್ಟ್ ಕ್ಯಾರೆಕ್ಟರ್ ಏನಿದೆ, A ಇದೆ, ದೆನ್ B ಇದೆ. ಓಕೆ. ಸೊ ವಿತ್ 1 ಮೈನರ್ ಚೇಂಜ್ ಆಲ್ಸೋ ಯು ಕ್ಯಾನ್ ಟ್ರೈ. ಅದು ಆಮೇಲೆ ಇನ್ನೊಂದು ನೀವು ಇಲ್ಲಿ ಇನ್ನೊಂದು ಏನು ಚೆಕ್ ಮಾಡ್ಬೇಕಂದ್ರೆ ಆಡ್ ಈವನ್ ಇದು ಚೆಕ್ ಮಾಡ್ಬೇಕು. ಓಕೆ. ಸೊ ಈಗ ABBA ಇದು ವರ್ಕ್ ಆಗ್ಬೇಕು. ಇದರೊಳಗೆ ಏನಂದ್ರೆ ಈವನ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಅದಾವ. ಆಮೇಲೆ ಇನ್ನೊಂದು ಹೆಂಗೆ ವರ್ಕ್ ಆಗ್ಬೇಕು, ಇನ್ನೊಂದಿಂದ್ರೆ ಆಡ್ ಇದ್ದದ್ದು, ಅಂದರೆ ABC ಆಯಿತು BA ಈ ಥರ ಆಡ್ ಇದ್ದದ್ದು, ಇವೆಲ್ಲ ಟೈಪ್ ನೀವು ಚೆಕ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಕೋಡ್ ವರ್ಕ್ ಆಗ್ತೈತಿಲ್ಲ ಅಂತ. ಸೊ ದಿಸ್ ಸ್ಟ್ರಿಂಗ್ ಇಸ್ ಪ್ಯಾಲೆಂಡ್ರೋಮ್, ಈವನ್ ಐತಿ ಆ್ಯಂಡ್ ಇಟ್ ಈಸ್ ವರ್ಕಿಂಗ್ ಫೈನ್. ಓಕೆ. ಸೊ I hope you understood the code, and this is one of the important code ಆಯಿತಾ. ಸುಮಾರು ಕಡೆ ಕೇಳ್ತಾರೆ ಇಂಟರ್ವ್ಯೂದೊಳಗೆ. ಸೊ ಈ ಥರ ನೀಟಾಗಿ ಬರೆದ್ರಿ ಅಂದ್ರೆ ನಿಮ್ಗೆ ಇಂಟರ್ವ್ಯೂವರೆಗೂ ಓದೋಕೆ ಈಸಿ ಆಗುತ್ತೆ, ನಿಮಗೂ ಓದೋಕೆ ಈಸಿ ಆಗುತ್ತೆ. ಸೊ ಈ ಥರ ಚಲೋತಂಗೆ ಬರೀರಿ ಕೋಡ್ ಇದನ್ನು.